ಕನ್ನಡ ಕಿರುತೆರೆಯಲ್ಲಿ ಶಿವ ಅಂತಲೇ ಖ್ಯಾತಿ ಪಡೆದಿದ್ದ ವಿನಯ್ ಗೌಡ ಸದ್ಯ ಬಿಗ್ ಬಾಸ್ ಸೀಸನ್ 10ರ ಪ್ರಬಲ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದಾರೆ. ದೊಡ್ಡಮನೆಯಲ್ಲಿ ಅಗ್ರೆಸಿವ್ ಆಟದಿಂದ ಆನೆ ಅಂತಲೂ ಕರೆಸಿಕೊಂಡಿದ್ದಾರೆ. ಕನ್ನಡ ಮಾತ್ರವಲ್ಲದೆ ತೆಲುಗು ಧಾರಾವಾಹಿಯಲ್ಲಿಯೂ ವಿನಯ್ ಬಣ್ಣ ಹಚ್ಚಿದ್ದಾರೆ. ಇಲ್ಲಿ ವಿನಯ್ ಅಭಿನಯದ ಧಾರಾವಾಹಿಗಳು ಯಾವುವು ಎಂಬುದರ ಮಾಹಿತಿ ಇಲ್ಲಿದೆ ನೋಡಿ. ವಿನಯ್ ಗೌಡ ಅಭಿನಯದ ಮೊದಲ ಧಾರಾವಾಹಿ ಚಿಟ್ಟೆ ಹೆಜ್ಜೆ. 2010ರಲ್ಲಿ ಪ್ರಸಾರವಾಗಿದ್ದ ಈ ಧಾರಾವಾಹಿ ಈಟಿವಿ ಕನ್ನಡದಲ್ಲಿ ಪ್ರಸಾರವಾಗಿತ್ತು. ಖ್ಯಾತ ಪತ್ರಕರ್ತ, ಲೇಖಕ ಗಿರೀಶ್ ರಾವ್ ಅವರ ಕಾದಂಬರಿ ಚಿಟ್ಟೆ ಹೆಜ್ಜೆ ದಾರಿ ಆಧಾರವಾಗಿ ಇಟ್ಟುಕೊಂಡು ವಿನು ಬಳಜಾ ಈ ಧಾರಾವಾಹಿ ಮಾಡಿದ್ದರು. ವಿಶೇಷವೇನೆಂದರೆ ಈ ಸೀರಿಯಲ್ನಲ್ಲಿ ಅನಂತ್ನಾಗ್ ಅವರು ಪರಿಸರವಾದಿಯಾಗಿ ಅಭಿನಯಿಸಿದ್ದರು. ನಂತರ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಸಿಐಡಿ ಕರ್ನಾಟಕದಲ್ಲಿ ಅಭಿನಯಿಸಿದರು. ಶನಿವಾರ ಹಾಗೂ ಭಾನುವಾರ ರಾತ್ರಿ 10 ಗಂಟೆಗೆ ಪ್ರಸಾರವಾಗುತ್ತಿದ್ದ ಸಿಐಡಿ ಕರ್ನಾಟಕದಲ್ಲಿ ಕನ್ನಡದ ಮೊದಲ ತನಿಖಾ ಧಾರಾವಾಹಿಯಾಗಿತ್ತು. ಈ ಸೀರಿಯಲ್ನಲ್ಲಿ ವಿನಯ್ ಸಿಐಡಿ ಅಧಿಕಾರಿಯಾಗಿ ಕಾಣಿಸಿಕೊಂಡಿದ್ದರು. ಇದಾದ ಬಳಿಕ 2014ರಲ್ಲಿ ರಂಜಿತ್ ರಾವ್ ನಿರ್ದೇಶನದ ಅಂಬಾರಿ ಧಾರಾವಾಹಿಯಲ್ಲಿ ನಾಯಕನಾಗಿ ನಟಿಸಿದರು. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಈ ಧಾರಾವಾಹಿಯಲ್ಲಿ ದಿವ್ಯಾ ಹುಡುಗ ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು. ವಿನಯ್ ಈ ಧಾರಾವಾಹಿಯಲ್ಲಿ ಪ್ರತಾಪ್ ಸೂರ್ಯವಂಶಿ ಎಂಬ ಪಾತ್ರವನ್ನ ನಿರ್ವಹಿಸಿದ್ದರು. ವಿನಯ್ ಗೌಡ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಶುಭ ವಿವಾಹ ಧಾರಾವಾಹಿಯಲ್ಲಿಯೂ ನಟಿಸಿದ್ದಾರೆ. ಆರೂರು ಜಗದೀಶ್ ನಿರ್ದೇಶನದ ಈ ಸೀರಿಯಲ್ನಲ್ಲಿ ಕಾವ್ಯ ಗೌಡ, ಕಾವ್ಯ ಶಾಸ್ತ್ರಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದರು. ಕನ್ನಡ ಕಿರುತೆರೆಯಲ್ಲಿ ಅದ್ಭುತ ಹೆಸರು ಮಾಡಿದ ನಂದಿನಿ ಧಾರಾವಾಹಿಯಲ್ಲಿ ನಾಯಕ ವಿರಾಟ್ ಪಾತ್ರವನ್ನ ನಿರ್ವಹಿಸಿದ್ದರು. ಪ್ರೀತಿಯಿಂದ ಬಂದರೆ ಪ್ರಾಣ ಬೇಕಾದರೂ ಕೊಡುವ, ಕೆಣಕಿದರೆ ಕೆಂಡಾಮಂಡಲ ಆಗಿಬಿಡುವ ಪಾತ್ರ ಈ ವಿರಾಟ್ ಅವರದು. ಉದಯ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಈ ಧಾರಾವಾಹಿಗೆ ಲಕ್ಷಾಂತರ ಅಭಿಮಾನಿಗಳಿದ್ದರು. ಖ್ಯಾತ ನಿರ್ದೇಶಕ ಬುಕ್ಕಪಟ್ಟಣ ವಾಸು ನಿರ್ದೇಶನದ ಜೈ ಹನುಮಾನ್ ಧಾರಾವಾಹಿಯಲ್ಲಿ ವಿನಯ್ ಗೌಡ ರಾವಣ ಪಾತ್ರ ಮಾಡಿದ್ದರು. ರಾವಣ ಪಾತ್ರಕ್ಕೆ ಮೈ ಬೆಳೆಸಿಕೊಂಡು 120 ಕೆಜಿ ತೂಕವಿದ್ದರು ಇವರು. ಈಗ ಈ ಪಾತ್ರಕ್ಕೆ ಸರಿಯಾಗಿ 20 ಕೆಜಿ ಇಳಿದಿದ್ದಾರೆ. ಹರಹರ ಮಹಾದೇವ ಧಾರಾವಾಹಿಯಲ್ಲಿ ವಿನಯ್ ಗೌಡ ಅವರು ಶಿವನ ಪಾತ್ರ ಮಾಡುವ ಮೂಲಕ ಕರ್ನಾಟಕದಾದ್ಯಂತ ಜನಪ್ರಿಯರಾದರು. ಜೊತೆಗೆ ಕನ್ನಡ ಕಿರುತೆರೆಯಲ್ಲಿ ಶಿವ ಅಂತಲೇ ಖ್ಯಾತಿ ಪಡೆದರು. ಸಂಗೀತ ಶೃಂಗೇರಿ ಅವರು ಈ ಧಾರಾವಾಹಿಯಲ್ಲಿ ಸತಿಯ ಪಾತ್ರ ನಿರ್ವಹಿಸಿದ್ದರು. ಬಯಸದೆ ಬಳಿ ಬಂದೆ ಧಾರಾವಾಹಿಯಲ್ಲಿ ವಿನಯ್ ಗೌಡ ಅವರು ಸಿನಿಮಾ ನಿರ್ಮಾಪಕ ಜೀವ ಎಂಬ ಪಾತ್ರ ಮಾಡಿದ್ದರು. ಮಿಲನ ಸೀರಿಯಲ್ ಖ್ಯಾತಿಯ ರಕ್ಷಾ ಹೊಳ ನಾಯಕಿಯಾಗಿ ಕಾಣಿಸಿಕೊಂಡಿದ್ದರು. 2019ರಲ್ಲಿ ಆರಂಭಗೊಂಡಿದ್ದ ಈ ಧಾರಾವಾಹಿ ಲಾಕ್ಡೌನ್ನಲ್ಲಿ ಟಿಆರ್ಪಿ ಕಡಿಮೆ ಇರುವುದಕ್ಕೆ ಈ ಸೀರಿಯಲ್ ಅಂತ್ಯವಾಗಿತ್ತು. ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಧಾರಾವಾಹಿಯಲ್ಲಿಯೂ ಕೂಡ ವಿನಯ್ ಶಿವನ ಪಾತ್ರ ಮಾಡಿದ್ದರು. ನವೀನ್ ಕೃಷ್ಣ ನಿರ್ದೇಶನದ ಈ ಧಾರಾವಾಹಿಯಲ್ಲಿ 16ನೇ ಶತಮಾನದ ಮಹಾಶರಣ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಬದುಕು ಹಾಗೂ ಆಧ್ಯಾತ್ಮ ಸೇರಿದಂತೆ ಅವರ ಜೀವನದ ಸಂಪೂರ್ಣ ಮಾಹಿತಿ ಅನಾವರಣಗೊಂಡಿತ್ತು. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಭಾಗವಹಿಸುವುದಕ್ಕೂ ಮುನ್ನ ವಿನಯ್ ಗೌಡ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಮ್ಮ ಲಚ್ಚಿ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿದ್ದರು. ಈ ಧಾರಾವಾಹಿಯಲ್ಲಿ ರ್ಯಾಪರ್ ಬದ್ರಿನಾಥ್ ಚಿನ್ನಿ ಎಂಬ ನೆಗೆಟಿವ್ ಪಾತ್ರ ಮಾಡುತ್ತಿದ್ದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.